ಕಮ್ಮಿ ಆಯ್ತದ. ಮತ್ತು ಇದು ಏನದ ನಾವು ಪಿನಿಯಲ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಮಾಡ್ತದೆ, ಆಕ್ಟಿವೇಟ್ ಮಾಡ್ತದೆ. ನಮ್ಮ 3ನೇ ಕಣ್ಣನ್ನ ಆಕ್ಟಿವೇಟ್ ಮಾಡ್ತದೆ. ಅದರಿಂದ ಭಾಳ ಬೆನಿಫಿಟ್ ಅವ ಇದ್ರಲಿಂದ. ಸೊ ಇದು ನಮ್ದು ಏನದ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹೊರ ಹಾಕ್ತೇವಲ್ಲ ಅಷ್ಟು ನಾವು ಒಳ್ಳೆ ಆಕ್ಸಿಜನ್ ತಗೋತೇವೆ. ಆ ಆಕ್ಸಿಜನ್ ಏನದ ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ರೂಪದಲ್ಲಿ ನಾವು ರೆಡಿ ಆಯ್ತೇವೆ. ನಾವು ಕ್ರಿಯೇಟ್ ಮಾಡ್ಕೋತೇವೆ. ಎಷ್ಟೋ ಈಗ ಅನ್ನೋನ್ ಥಾಟ್ಸ್ ಮನುಷ್ಯಗ ಇದು ಬೇಕಾಗಿಂದ ಇಲ್ಲ, ಅವು ಸುಮ್ಮನೆ ಮಾತಾಡಿ ಅವನ ತಲೆ ಅವನೇ ಖರ ಮಾಡ್ಕೋತಾನೆ. ಮಾನಸಿಕ ಪ್ರಾಬ್ಲಮ್ 99% ಇದೆ, ಶಾರೀರಿಕ ಯಾರಿಗಿಲ್ಲ. ಈ ಮಾನಸಿಕದಲ್ಲಿ ನಾವು ಹೊರ ಬರ್ಬೇಕಿದೆ. ಎಮೋಷನಲ್ ಬ್ಲಾಕೇಜಸ್ ಅಂತ ಇರ್ತವೆ, ಫಿಸಿಕಲ್ ಬ್ಲಾಕೇಜಸ್, ಎಮೋಷನಲ್ ಬ್ಲಾಕೇಜಸ್, ಮನಿ ಬ್ಲಾಕೇಜಸ್. ಇವೆಲ್ಲ ಈ ಬ್ಲಾಕೇಜಸ್ ಏನದ ನಮಗೆ ಸ್ಟಕ್ ಮಾಡಿರ್ತಾವೆ ಒಂದೇ ವಸ್ತುವಿನಾಗ. ಎಮೋಷನಲಿ ನಾವು ರಿಚ್ ಆದೇವಲ್ಲ, ನಾವು ಎಲ್ಲ ರಿಚ್ ಅಂತ ತಿಳ್ಕೊರ. ಓನ್ಲಿ ಮನುಷ್ಯ ದುಡ್ಡಿಲಿಂದ ರಿಚ್ ಇಲ್ಲ, ಒಳಗೆ ಭಾವನಾತ್ಮಕ ರೂಪದಲ್ಲಿ ನಾವು ರಿಚ್ ಆದನಲ್ಲ, ಟೋಟಲ್ ಅವ ಎಲ್ಲ ರೀತಿಯಿಂದ ರಿಚ್ ಆದನಂತ ತಿಳ್ಕೊರ. ಆ ಭಾವನಾತ್ಮಕ ರೂಪ ನಾವು ಶುದ್ಧೀಕರಣ ಮಾಡ್ಕೋಬೇಕು. ಸೊ ಇದು ಏನದ 1 ಗಂಟೆ ಸೆಷನ್ ಅದ ರೀ, ಬ್ರೆತ್ ವರ್ಕ್ ಮೆಡಿಟೇಷನ್. ಇದರಲ್ಲಿ ಮೂರು ಸೆಷನ್ ಇರ್ತಾವ್ರಿ. ಫಸ್ಟ್ ಈಸ್ ಹಾರ್ಡ್ ಕೋರೆನ್ಸ್ ಅಂದ್ರೆ ಏನದ, ನೀವೇನು ಮಾಡ್ಬೇಕು, ನೀವು ಸುಮ್ಮನೆ ಈ ಥರ ಕುಂತಿ ನಿಮ್ಮ ಹಾರ್ಟ್ ಚಕ್ರ ಮೇಲೆ ಗಮನ ಮಾಡ್ಬೇಕ್ರಿ. ಉಸಿರು ಯಾವ ರೀತಿ ಹೊಂಟದೋ, ಉಸಿರು ಯಾವ ರೀತಿ ನಡೆದು, ಜಸ್ಟ್ ಅಬ್ಸರ್ವ್ ಯುವರ್ ಹಾರ್ಟ್ ಸೆಂಟರ್. ಓಕೆ. ಸೆಕೆಂಡ್ ಸೆಷನ್ ಏನದಂದ್ರೆ ಜಸ್ಟ್ ಲೈಕ್ ಇದೇನದಂದ್ರೆ ಬ್ರೀತ್ ವರ್ಕ್ ರೀ. ನಿಮ್ಮ ಹೊಕ್ಕಳು ನಾಭಿ ಸೆಂಟರ್ ಅದಲ್ಲ, ಇಲ್ಲಿಂದ ಉಸಿರು ಹೊರ ಹಾಕಬೇಕು, ಇಲ್ಲಿಂದ ಉಸಿರು ತಗೋಬೇಕು, ಉಸಿರು ಹೊರ ಹಾಕ್ಬೇಕು. ಇದು 25 ಮಿನಿಟ್ಸ್ ಅದ ರೀ. ಅದು ಆದ್ಮೇಲೆ ನೀವು ಆಮೇಲೆ 35 ಮಿನಿಟ್ಸ್ ಏನದ ನೀವು ಮಲ್ಕೋಬಹುದು, ಇಲ್ಲ ಕೂತ್ಕೋಬಹುದು. ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಆದ್ರೆ ಮಲ್ಕೋಬಹುದು, ಇಲ್ಲ ಕೂತ್ಕೋಬಹುದು, ನೋ ಪ್ರಾಬ್ಲಮ್.